ಗೋಲ್ಡ್ ಹಾಕಲ್ಲ ಜಾಸ್ತಿ. ಸಾಕು ಮೇಡಮ್, ಸಿಂಪಲಾಗಿ ಜೀವನ ಮಾಡೋಣ ಇನ್ಮೇಲೆ. ಯಾರಿಗೂ ತೋರಿಸ್ಕೊಳಕ್ಕೆ ಜೀವನ ಮಾಡೋದು ಬೇಡ, ನಮಗೆ ನಾವು ಜೀವನ ಮಾಡೋಣ. ನಾನೇನೋ ಒಂದು ಅಂದ್ಕೊಂಡಿದ್ದೆ, ಈ ಥರ ಮಾಡ್ಬೋದು ಅಂತ ತೋರಿಸ್ಕೊಡ್ಬೇಕು ಅಂತ ಇದ್ದೆ, ನಾನು ತೋರಿಸ್ಕೊಟ್ಟಿದ್ದೀನಿ. ಎಲ್ರಿಗೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಹಠದಿಂದ ಏನಾದರೂ ಮಾಡೋಕ್ಕೆ ಹೋದರೆ 100% ಅದು ಸಕ್ಸಸ್ ಆಗುತ್ತೆ. ಜೀವನದಲ್ಲಿ ಹಠ ಮುಖ್ಯ, ಇಲ್ಲ ಅಂತ ನಾನು ಹೇಳಲ್ಲ. ಹಠ ಮುಖ್ಯ, ಹಠ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನಾವು ಬೆಳೆಯೋದು ತುಂಬ ಮುಖ್ಯ ಆಗಿರ್ತದೆ. ಆ ಒಂದು ರೇಂಜ್ನ ನಾವು ರೀಚ್ ಮಾಡಿದ್ರೆ ನಮ್ಮ ಸಕ್ಸಸ್ ಅಲ್ಲಿಗೆ ಸಿಕ್ಕೋಯ್ತು ಅಂತ ಅರ್ಥ. ತೋರ್ಪಡಿಸೋಕೆ ಹಾಕ್ಕೊಳ್ತಾ ಇದ್ರ ಗೋಲ್ಡು ಇಷ್ಟು ದಿನ ನೀವು ಅಂತ ಹೇಳ್ಬಿಟ್ಟು. ಜೊತೆಗೆ ಇನ್ನೊಂದೇನು ಅಂತಂದರೆ, ಎಲ್ಲೋ ಒಂದು ಕಡೆ ಅಫ್ಕೋರ್ಸ್ ನೀವು ಚಿಕ್ಕಂದಲ್ಲಿ ನಿಮಗೆ ಬಡತನ ಇತ್ತು ಅಂತ ಅನಿಸುತ್ತೆ. ಸೊ ಹಾಗೆಲ್ಲ ಏನಾದರೂ ಫಂಕ್ಷನ್ಸ್ಗೋ ಎಲ್ಲಾದರೂ ಹೋದರೆ ಒಡವೆ ಹಾಕ್ಕೊಂಡು ಬಂದಿರೋರಿಗೆ ಒಂಥರ ಮರ್ಯಾದೆ, ಒಡವೆ ಇಲ್ದೋರ್ನೇ ಒಂಥರ ಮರ್ಯಾದೆ. ನೀವು ನಿಮ್ಮ ತಾಯಿ ಅವರಿಂದ ಎಲ್ಲರನ್ನೂ ಕೇಳಿರ್ತೀರ. ಸೊ ಈ ಥರದ್ದು ಎಲ್ಲರೂ ಅನುಭವಿಸಿರ್ತಾರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು. ಸೊ ಈ ಥರದ್ದು ಏನಾದರೂ ಒಂದು ಘಟನೆ ನಡೆದು ಅದೇನಾದರೂ ನಿಮ್ಮ ಮನಸ್ಸಿಗೆ ಘಾಸಿಯಾಗಿ ಸೊ ನೀವು ಈ ಥರ ಗೋಲ್ಡ್ ಹಾಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹೇಗೆ ಏನು ಅಂತ, ಅದರ್ವೈಸ್ ಗೋಲ್ಡ್ ವ್ಯಾಮೋಹನ ನಿಮ್ಗೆ? ನಾನು 2017ರಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೆ. ಆ ಪ್ರಾಜೆಕ್ಟ್ ನನಗೆ ಕೆಲಸ ಕೊಟ್ಟಂಥವರು ಓನರ್ ಬಂದು ಅವ್ರು ತುಂಬ ಗೋಲ್ಡ್ ಹಾಕ್ತಿದ್ರು, ತುಂಬ ರಿಚ್ ಪಾರ್ಟಿ ಆಗಿದ್ದರು. ಒಂದು ದಿವಸ ನನಗೆ ರಾತ್ರಿ ಆ ಪ್ರಾಜೆಕ್ಟಿಂದ ಹೊರಗಡೆ ಕಳಿಸ್ತಾರೆ. 15 ಲಕ್ಷ ಅಮೌಂಟು ಕೊಡದೆ ಹಾಗೆ ಕಳಿಸ್ತಾರೆ. ಇವತ್ತು ಅವ್ರಿಲ್ಲ, ಆ್ಯಕ್ಚುಲಿ ಅವ್ರ ಬಗ್ಗೆ ಮಾತಾಡಬಾರ್ದು, ನಾನು ತಪ್ಪಾಗುತ್ತೆ. ಅವತ್ತು ಹೊರಗಡೆ ಕಳಿಸಿದಾಗ ನಾನು ಅವ್ರಿಗೆ ಚಾಲೆಂಜ್ ಮಾಡಿ ಬಂದಿರ್ತೀನಿ, ನೀವೇನು ನನ್ನ ಹೊರಗಡೆ ಕಳಿಸಿದ್ರೆ ಒಂದಿನ ನಾನು ಈ ಥರ ಬೆಳೆದು ನಿಂತ್ಕೋತೀನಿ ಸರ್ ಅಂತ ಹೇಳಿ ಬಂದಿದ್ದೀನಿ. ಅದೇ ಥರ ಬೆಳೆದು ನಾನು ಹೊರಗಡೆ ಬಂದಿದ್ದೀನಿ. ಅವತ್ತು ಅವ್ರು ಚಿನ್ನ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದು. ಅವರು ಎಲ್ಲ ಕೋಟ್ಯಾಧೀಶರು ಮೇಡಮ್, ಜಾಸ್ತಿ ತೊಗೊಂಡು ಹಾಕೋತಾರೆ. ನಾನು 1 ಗ್ರಾಮಿಂದ ಚಿನ್ನ ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ನಾನು ಅವಾಗ ಹೇಳೋದು, ಹನಿ ಕೂಡಿದಾರಲ್ಲ, ತೆನೆ ಕೂಡಿದಾರೆ ರಾಶಿ ಅಂತ. ಒಂದೊಂದೇ ಗ್ರಾಮ್ ಕೂಡಿ ಇವತ್ತು ಇಷ್ಟು ಮಾಡಿಕೊಂಡು ಅದನ್ನು ನನಗೆ ಹೇಗೆ ಬೇಕಾಗೋ ಡಿಸೈನ್ ಮಾಡಿಸ್ಕೊಂಡು ನಾನು ಹಾಕೋತಾ ಇದ್ದೀನಿ. ಅಷ್ಟು ಬಿಟ್ಟರೆ ಬೇರೆ ಏನೇನೂ ಇಲ್ಲ ಅದರಲ್ಲಿ. ಒಂದೇ ಕ್ಷಣಕ್ಕೆ ಸುರೇಶ್ ಈ ಮಟ್ಟಕ್ಕೆ ಬಂದಿದ್ದಲ್ಲ. ಪ್ರತಿ ಹನಿ ಕೂಡಿದ್ರೂ ಅದರಲ್ಲಿ ಶ್ರಮ ಇದೆ. ನಾನು ಅಲ್ಲಿ ಚಾಲೆಂಜ್ ಮಾಡಿ ಬಂದೆ ಅವ್ರಿಗೆ. ಅವ್ರು ಹಾಕ್ತಾ ಇದ್ರಲ್ಲ, ಆ ತಂದೆ ಮತ್ತು ಮಗ ಇಬ್ಬರು ತುಂಬ ಚೆನ್ನಾಗಿ ಗೋಲ್ಡ್ ಹಾಕೋರು, ತುಂಬ ಚೆನ್ನಾಗಿ ಇದು ಮಾಡೋರು. ನನ್ನನ್ನು ಅವಮಾನ ಮಾಡಿ ರಾತ್ರಿ ನನಗೆ ಅಮೌಂಟ್ನು ಕೊಡದೆ ನನ್ನನ್ನು ಹೊರಗಡೆ ಕಳಿಸಾಗ ನನಗೆ ಆ ಸಿಟ್ಟಿಗೋಸ್ಕರ ನಾನು ಅಲ್ಲಿ ಚಾಲೆಂಜ್ ಮಾಡಿ ಬಂದಿದ್ದು. ಅದು ಹೊರಗಡೆ ಬಂದ ಮೇಲೆ ನನಗೆ ಸಾಥ್ ಕೊಟ್ಟಂಥ ಒಂದು 4 ಜನ ಸ್ನೇಹಿತರುಗಳು, ನೀನು ಏನೇ ಮಾಡ್ತೀಯ ಮಾಡು, ನಾವು ಜೊತೆಗಿರ್ತೀವಿ ಅಂತ ಹೇಳಿಬಿಟ್ಟು ನನಗೆ ಬಿಸ್ನೆಸ್ನ ಕೊಡಿಸೋ ವಿಷಯದಲ್ಲಾಗಲಿ, ನನಗೆ ಪ್ರತಿಯೊಂದರಲ್ಲೂ ಸಹಾಯ ಮಾಡೋದ್ರಲ್ಲಾಗಲಿ ತುಂಬ ಸಪೋರ್ಟ್ ಮಾಡಿದ್ರು. ಆ ಒಂದು ರೀಸನ್ಗೋಸ್ಕರ ನಾನು ನಿರ್ಧಾರ ಮಾಡಿಕೊಂಡು ನಾನು ಅವತ್ತಿಂದ ನಾನು ಗೋಲ್ಡನ್ನು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದು. ನೋಡಿದ್ರು. ನೋಡಿ ಸುಮಾರು ಅವರವರಲ್ಲೇ ಅವ್ರ ಫ್ಯಾಮಿಲಿಯಲ್ಲಿ ಇನ್ಸಿಡೆಂಟ್ ಆಯಿತು. ಅವ್ರು ಕೋವಿಡಲ್ಲಿ ತೀರ್ಕೊಂಡ್ರು. ಅವರು ಮಗ, ತಾಯಿ, ಮಗಳು 3 ಜನನೂ ಸೂಸೈಡ್ ಮಾಡಿಕೊಂಡ್ರು. ಏನೇನೋ ಪಾಪ ಅವ್ರ ಜೀವನದಲ್ಲಿ ಅದು ನಡೆದೋಯ್ತು. ಆ್ಯಕ್ಚುಲಿ ಆ ಟೈಮಲ್ಲಿ ನನಗೆ ಅವ್ರು ಯಾರ್ದು ಕಾಂಟ್ಯಾಕ್ಟ್ ಇರಲಿಲ್ಲ. ನಾನು ಕೋವಿಡ್ ಟೈಮಲ್ಲಿ ಊರಲ್ಲಿ ಹೋಗಿ ಸೆಟ್ಲ್ ಆಗಿದ್ದೆ. ಪಾಪ ಕೋವಿಡಲ್ಲಿ ಸುಮಾರು ಲಾಸ್ ಮಾಡಿಕೊಂಡ್ರು ಅವರು. ಅದಷ್ಟು ನನಗೆ ಗೊತ್ತು. ಅದಾದಮೇಲೆ ಯಾವುದೇ ಥರದ್ದು ನನಗೆ ಕಮ್ಯುನಿಕೇಟ್ ಇಲ್ಲ ಅವ್ರ ಜೊತೆಗೆ. ಅವ್ರು ತೀರ್ಕೊಂಡಿದ್ದಾರೆ ಅಂತ ನಾನು ಪತ್ರಿಕೆಯಲ್ಲಿ ಬಂದಾಗಲೇ ನಾನು ನೋಡಿದ್ದೆ, ಆ್ಯಕ್ಚುಲಿ ಈ ಥರ ಆಗಿದೆ ಸುದ್ದಿ ಅಂತ ಹೇಳ್ಬಿಟ್ಟು. ಅದಷ್ಟೇ ಅವ್ರ ಬಗ್ಗೆ ಗೊತ್ತು. ಅದಾದಮೇಲೆ ನನಗೆ ಅವ್ರ ಬಗ್ಗೆ ಏನೋ ಅಷ್ಟು ಇಲ್ಲ. ಅವ್ರ ಫ್ಯಾಮಿಲಿಯಲ್ಲಿ ಮತ್ತೆ ಯಾರಿದ್ದಾರೋ ಏನೋ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಅಷ್ಟೊಂದು.